ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ. ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ, ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ, ಬಾಳತೇದು ಮಕ್ಕಳಿಗೆ, ಬಾಳತೇದು ಮಕ್ಕಳಿಗೆ, ಬೆರೆದಳಲ್ಲ ಕನಸಿಗೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ. ಹಾಯ್ ಫ್ರೆಂಡ್ಸ್, ನೋಡಿ ಅಮ್ಮ ಬಂದಿದ್ದಾರೆ. ಅದಕ್ಕೆ ಅಮ್ಮನ ಜೊತೆ ಈ ಹಾಡನ್ನು ಹಾಡಿ ಶುರು ಮಾಡಿದೆ ನಾನು. ನಿಮಗೂ ಅಮ್ಮ ನೋಡಿ ಖುಷಿ ಆಗತ್ತಲ್ಲ. ಅಮ್ಮಂಗೆ 11 ಗಂಟೆಗೆ ಹಾರ್ಲಿಕ್ಸ್ ಕೊಟ್ಟು ಮಾತಾಡ್ತಾ ಕೂತಿದ್ದೆ. ನೆನಪಾಯಿತು, ವಿಡಿಯೋ ಶುರು ಮಾಡ್ಬೋದಲ್ಲ ಅಮ್ಮನ ಜೊತೆಗೆ ಅಂತ ಈ ಹಾಡಿಂದ ಶುರು ಮಾಡಿದೆ. NS ಲಕ್ಷ್ಮೀನಾರಾಯಣ ಭಟ್ರ ಈ ಹಾಡು ಅದ್ಭುತವಾದ ಹಾಡು. ನನ್ನ ಮನಸ್ಸಿಗೆ ಯಾವಾಗಲೂ ಅದು ನಾಟುವಂಥ ಹಾಡು. ಹಾಗಾಗಿ ಅಮ್ಮನೊಟ್ಟಿಗೆ ಆ ಹಾಡನ್ನೇ ಹಾಡಿದೆ. ನಾನು ಈಗ ಹಾರ್ಲಿಕ್ಸ್ ಕುಡಿದು ಆಮೇಲೆ ಅಮ್ಮನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಅಮ್ಮಂಗೆ ಬೇಜಾರು, ಕೂತು 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 ಬೇಜಾರಾಗ್ತಿರುತ್ತೆ. ಏನು ಮಾಡೋದು ಪಾಪ ಅಲ್ವಾ, ಅವ್ರ ವಯಸ್ಸಿಗೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಅವ್ರಿಗೆ ಟಿ ವಿ ನೋಡೋ ಇಂಟ್ರೆಸ್ಟ್ ಇಲ್ಲ, ಓದೋ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಕಳೆಯೋದು ಕಷ್ಟನೇ ಅವರಿಗೆ. ಎಷ್ಟಂತ ಮಾತಾಡ್ತಿರೋದಲ್ವ, ಮಾತಾಡ್ತಿರ್ತೀನಿ. ಈಗ ಹಾಲು ಕುಡಿದು ವಾಕಿಂಗು ಕರ್ಕೊಂಡು ಹೋಗ್ತೀನಿ ಅಮ್ಮನ್ನು, ಅದನ್ನು ನಿಮಗೆ ತೋರಿಸ್ತೀನಿ. ಅಡುಗೆ ಆಗಬೇಕು ಎಲ್ಲ. ಇವತ್ತು ನನ್ನ ರುಟೀನನ್ನು ಅಮ್ಮನ ಜೊತೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ನಾನು. ಹಾರ್ಲಿಕ್ಸ್ ಕುಡಿದು ಈಗ ವಾಕಿಂಗ್ ಹೋಗೋಣ. ಅಡುಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ವಾಕಿಂಗ್ ಹೊರಟ್ರೆ ಮನಸ್ಸಿಗೂ ಸಮಾಧಾನ. ಎಲ್ಲ ಕೆಲಸ ಮುಗೀತಲ್ವಾ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ವ. ಹಾಗಾಗಿ ಬೇಗ ಬೇಗ ಚಪಾತಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಾಡ್ಕೊಂಡ್ಬಿಟ್ಟು ಅಮ್ಮನ ವಾಕಿಂಗ್ ಕರ್ಕೊಂಡು ಹೋಗುವಂಥದ್ದು. ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಆಯಿತು, ಮಾಡ್ತಾ ಇದ್ದೀನಿ, ಆಗಲಿಲ್ಲ. ಚಪಾತಿ ಮಾಡ್ತಾ ಇದ್ದೀನಿ. ಆಮೇಲೆ ಕಾಳು ಮತ್ತು ತೊಂಡೆಕಾಯಿ ಹಾಕಿ ಒಂದು ಸಬ್ಜಿ ಮಾಡಿದೆ, ಸಾಂಬಾರು ಮಾಡಿದೆ, ಅನ್ನ ಮಾಡಬೇಕು. ನಾನು ಮಧ್ಯಾಹ್ನಕ್ಕೆ ನಾನು ಅಮ್ಮ ಇಬ್ಬರೇ, ಇವತ್ತು ಯಜಮಾನರು ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಈಗ ಚಪಾತಿ ಮಾಡಿಟ್ಟು ಅಮ್ಮನ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀನಿ. ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಸ್ವಲ್ಪ ಲೇಟಾಗಿ 1:30 ಹಾಗೆ ಊಟ ಮಾಡ್ತೀವಿ. ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಈಗ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ನೋಡೋಣ, ವಾಕಿಂಗ್ ಹೋದವಾಗ ಅಮ್ಮನ ಹತ್ರ ಏನಾದರೂ ಒಂದಷ್ಟು ಪುರಾಣ ಹೊಡೆಯೋಣ, ಕತೆ. ಚಪಾತಿ ಬೇಯಿಸ್ತೀನಿ. ಚಪಾತಿ ಬೇಯಿಸಿ ನಿಮ್ಮ ಜೊತೆ ಸಿಗ್ತೀನಿ. ಚಪಾತಿ ಬೇಯಿಸೋದು ನಿಮಗೆ ತೋರಿಸ್ತೀನಿ, ಬನ್ನಿ. ಚಪಾತಿ ಬೇಯಿಸೋದು ತೋರ್ಸೋಕ್ಕೆ ಏನಿಲ್ಲ, ಆದರೂ ಒಂದು ಹುಚ್ಚಷ್ಟೆ. ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ. ತೊಂಡೆಕಾಯಿ ಮತ್ತು ಅಲಸಂಡೆ ಕಾಳು ನೋಡಿ, ತೊಂಡೆಕಾಯಿ ಮತ್ತು ಅಲಸಂಡೆ ಕಾಳಿದು ಕರಿ ಮಾಡಿ ಇಟ್ಟಿದ್ದೀನಿ ಚಪಾತಿಗೆ. ಹಾಗೆ ಇಲ್ಲಿ ಸಾಂಬಾರಿದೆ, ಆಮೇಲೆ ತೋರಿಸ್ತೀನಿ. ಮಧ್ಯಾಹ್ನ ಊಟ ಹೊತ್ತಿ ತೋರಿಸ್ತೀನಿ. ಅನ್ನಕ್ಕೆ ಇಡಬೇಕೀಗ. ಅಕ್ಕಿ ತೊಳೆದು ಹಾಕಿ ಇಟ್ಟಿದ್ದೀನಿ. ಚಪಾತಿ ಮಾಡಿ ಕುಕ್ಕರ್ ಇಡ್ತೀನಿ, ಅನ್ನಕ್ಕೆ ಇಡ್ತೀನಿ. ಚಪಾತಿ ಮಾಡಿದೆ, ಅನ್ನ ಮಾಡಿದೆ, ಎಲ್ಲ ಕೆಲಸ ಆಯಿತು. ಇನ್ನೇನು ವಾಕಿಂಗ್ ಹೋಗಬೇಕು ಅನ್ನುವಾಗ ಫ್ರೆಂಡ್ಸ್ ಬಂದುಬಿಟ್ರು. ವಾಕಿಂಗ್ಗೆ ಹೋಗೋಕ್ಕಾಗಲಿಲ್ಲ, ಬೆಳಗಿನ ವಾಕಿಂಗ್ಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮಧ್ಯಾಹ್ನದವರೆಗೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಮಾತಾಡಿಕೊಂಡು ಅವರೆಲ್ಲ ಮಾತಾಡಿಕೊಂಡು ಹೋದರು. ಅಮ್ಮನೂ ಬಂದಿದ್ದಾರಲ್ವ, ಹಾಗೆ ಬರ್ತಾ ಇರ್ತಾರೆ ನನ್ನ ಫ್ರೆಂಡ್ಸು. ಎಲ್ಲ ಮಾತಾಡ್ಕೊಂಡು ಹೋದ್ಮೇಲೆ ಮಧ್ಯಾಹ್ನ ಊಟ ಟೈಮ್ ಆಯ್ತಲ್ವ, ಊಟ ಮಾಡಿ ಅಮ್ಮ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸಂಜೆ ಎದ್ದು ಟೀ ಎಲ್ಲ ಕುಡಿದು ಆಮೇಲೆ ನಾನು ಅಮ್ಮ ಸಣ್ಣ ವಾಕಿಂಗು ಹೋದ್ವಿ. ಯಾಕಂದರೆ ಮೋಡನೂ ಇತ್ತು, ಹೇಳಕ್ಕೆ ಬರೋದಿಲ್ಲ ಅಲ್ವಾ. ಆದರೂ ಒಂದು ದಿನದಲ್ಲಿ ಒಂದು ಸಣ್ಣ ವಾಕಿಂಗ್ ಆದರೂ ಬೇಕಲ್ವ, ಒಳಗೆ ಕೂತಿರೋಕ್ಕಾಗಲ್ಲ ಅನ್ನೋದಕ್ಕೆ
ಹಾಗೆ ವಾಕಿಂಗ್ ಹೋದ್ವಿ. ವಾಕಿಂಗ್ ಹೋಗಿ ಮನೆಗೆ ಬಂದು ಆಮೇಲೆ ಏನೇನು ಎಲ್ಲನೂ ನಾನು ನಿಮಗೆ ಮುಂದೆ ವಾಕಿಂಗ್ ಹೋಗಿರೋ ವಿಷಯನೇ ಮುಂದೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಅಡುಗೆ ಮಾಡೋದು, ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋದು, ಹಾಗೆ ಮಧ್ಯೆ ವಾಕಿಂಗ್ ಹೋಗೋದು, ಎಕ್ಸಸೈಸ್ ಮಾಡೋದು ಎಲ್ಲವೂ ನಮ್ಮ ರುಟೀನಲ್ಲಿ ಇರಲೇಬೇಕಲ್ವಾ. ಬನ್ನಿ ವಾಕಿಂಗ್ ಹೋಗುವಾಗ ಹೇಗಿತ್ತು ನೋಡಿ. ನಾವು ವಾಕಿಂಗ್ ಹೊರಟ್ವಿ. ಈಗ ವಾಕಿಂಗು ಎಲ್ಲ ಒಂದು ರೌಂಡ್ ಹೋಗಿ ಬರೋದು, ಒಳ್ಳೆ ವಾಕಿಂಗು ಎಕ್ಸಸೈಸ್ ಎಲ್ಲ ಆಗತ್ತೆ. ಒಂದು ಅಂಬ್ರೆಲಾನು ಇದೆ ಜೊತೆಗೆ, ಮಳೆ ಬಂದರೆ ಅಂತ. ಇಲ್ಲೊಂದು ಸಣ್ಣ ವಾಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಮ್ಮನ ಕೈ ಬಿಟ್ಟಿದ್ದೀನಿ ನಾನು. ಇಲ್ಲ ಅಂದರೆ ಅಮ್ಮನ ಕೈ ಹಿಡ್ಕೊಂಡೇ ನಾನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂದರೆ ವಯಸ್ಸಾಗಿದಲ್ವ, ಕೈ ಬಿಡೋದು ಸೇಫ್ ಅಲ್ಲ ಅಂತ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗುವಂಥದ್ದು. ಹಾಗೆ ರೋಡೆಲ್ಲ ರಿಪೇರಿ ಆಗಿದೆ ಅಮ್ಮ, ರೋಡಿಗೆಲ್ಲ ಟಾರ್ ಹಾಕಿದ್ದಾರೆ ಅಂತೆಲ್ಲ ಕತೆನ ಅಮ್ಮನ ಹತ್ರ ಹೇಳ್ಕೊಂಡು ಕರ್ಕೊಂಡು ಹೋದೆ. ವಾಕಿಂಗ್ ಎಲ್ಲ ಹೋಗಿ ಬಂದ್ವಿ. ಅಷ್ಟೊತ್ತಿಗೆ ಯಜಮಾನರು ಹೊರಗಡೆ ಹೋದವ್ರು ಬಂದರು. ತುಂಬ ಬಸಳೆ ಸೊಪ್ಪು ತಂದಿದ್ರು, ಅದನ್ನು ಕುತ್ಕೊಂಡು ಕ್ಲೀನ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಬಸಳೆ ಸೊಪ್ಪು ನಮ್ಮ ಸೌತ್ ಕೇಂದ್ರದವರಿಗೆ ತುಂಬ ಇಷ್ಟ ಅಲ್ವಾ. ಹಾಗೆ ಅಮ್ಮನೂ ಒಂಚೂರು ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೂತ್ಕೊಂಡು ಬಸಳೆ ಸೊಪ್ಪು ಕ್ಲೀನ್ ಮಾಡಿದ್ವಿ. ಕತ್ಲಾಗ್ತಾ ಬಂದಿತ್ತು. ವಾಕಿಂಗ್ ಎಲ್ಲ ಮುಗಿಸಿ ಬಂದಮೇಲೆ ಇದು ಬಸಳೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಅದನ್ನು ಚೆಂದ ಮಾಡಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮರುದಿವಸ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ವಾ. ಇಲ್ಲ ಅಂದರೆ ಸೊಪ್ಪುಗಳಲ್ಲೆಲ್ಲ ಈ ಮಳೆಗಾಲದಲ್ಲಿ ತುಂಬ ಮರಳಿರುತ್ತೆ, ಮಣ್ಣಿರುತ್ತೆ, ತುಂಬ ಕ್ಲೀನಾಗಿ ತೊಳಿಬೇಕು. ಹಾಗೆ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ರೆ ಬೆಳಿಗ್ಗೆ ಅದನ್ನು ಹೆಚ್ಕೊಂಡು ಮಾಡೋಕ್ಕೂ ಕೆಲಸ ಸುಲಭ ಆಗತ್ತೆ ಅಂತ ರಾತ್ರಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಕೂತಿದ್ವಿ. ಅದು ಇದು ಹರಟೆ ಹೊಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ವಿ. ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡ್ಬಿಟ್ರೆ ನನಗೆ ಮರುದಿವಸ ಬೆಳಿಗ್ಗೆ ಸುಲಭ ಆಗತ್ತಲ್ಲ. ಹಾಗಾಗಿ ಈ ಕೆಲಸ ಮುಗಿಸ್ಕೊಳ್ಳುವಂಥದ್ದು. ಬಸಳೆ ಸೊಪ್ಪಿನ ದಂಟು ಮತ್ತು ಸೊಪ್ಪು ಹಾಕಿ ಹುಳಿ ಮಾಡೋಕ್ಕೂ ಸಾಧ್ಯ. ಹಾಗೆ ಬಸಳೆ ಸೊಪ್ಪಿನ ಸಾಸಿವೆನೂ ತುಂಬ ರುಚಿಯಾಗತ್ತೆ. ಹಾಗೆ ಅದು 2 ಅಡುಗೆನೂ ನಾನು ಮಾಡೋಕ್ಕೆ ಉಪಯೋಗಿಸ್ಕೊಂಡೆ. ತುಂಬ ಇತ್ತದು. ಒಂದು ದಿವಸ ಹುಳಿ ಮಾಡಿದೆ, ಬೇರೆ ಅಡುಗೆ ಮಾಡಿದೆ. ಇನ್ನೊಂದು ಮರುದಿವಸ ಬಸಳೆ ಸೊಪ್ಪಿನ ಸಾಸಿವೆ ಮಾಡಿ ಮತ್ತು ಬೇರೆ ಅಡುಗೆಗಳನ್ನು ಮಾಡಿದೆ. ಹೀಗೆ ಸಿಕ್ಕಿದವಾಗ ನಾವು ಬಸಳೆ ಸೊಪ್ಪನ್ನು ತುಂಬ ತಿಂತೀವಿ. ಯಾಕಂದರೆ ಅದು ತುಂಬ ಒಳ್ಳೆಯದು, ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಒಳಗಿಟ್ಟು ಮನೆಯೆಲ್ಲ ಅದರದ್ದು ಮರಳು ಧೂಳು ಎಲ್ಲ ಬಿದ್ದಿರುತ್ತಲ್ಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಮನಸ್ಸಿಗೂ ಸಮಾಧಾನ ಅಲ್ವಾ. ಇಲ್ಲ ಕಾಲಿಗೆಲ್ಲ ಧೂಳು ಅಂಟ್ತಾ ಇರುತ್ತೆ, ಅದು ಆಗಲ್ಲಪ್ಪ. ಕ್ಲೀನಾಗಿರ್ಬೇಕು ಅನ್ನೋದೇ ಒಂದು ಮನಸ್ಸಲ್ಲಿರುತ್ತಲ್ವ. ಹಾಗಾಗಿ ಎಲ್ಲ ಮಾಡಿಕೊಂಡು ಅನ್ನಕ್ಕಿಟ್ಟು ಅನ್ನ ಮಾಡಿ ಅಮ್ಮಂಗೆ ರಾತ್ರಿ ಊಟ ಕೊಡೋ ತಯಾರಿ. ಅಮ್ಮಂಗೆ ಊಟ ಕೊಟ್ಟೆ. ಅಮ್ಮಂಗೆ ಒಂದು ರೌಂಡ್ ಬಡಿಸಿಬಿಟ್ಟು ನಾನು ನಮ್ಮ ಮನೆಯವರು ಊಟ ಮಾಡ್ತೀವಿ. ಯಾಕಂದರೆ ಅವಳಿಗೆ ಬಡಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ರೌಂಡ್ ಎಲ್ಲ ಬಡಿಸಿಬಿಟ್ರೆ ಆಮೇಲೆ ಅವಳು ಮೊಸರನ್ನಕ್ಕೆ ಬರುವಾಗ ನಾನು ಯಜಮಾನರು ಕೂತು ಊಟ ಮಾಡ್ತೀವಿ. ಹೀಗೆ ಆಮೇಲೆ ರಾತ್ರಿ ಒಂದಷ್ಟು ಹೊತ್ತು ಅಡುಗೆ ಮನೆ ಕ್ಲೀನಿಂಗು ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಮಾಡಿ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ನೆಮ್ಮದಿಯಿಂದ ಏಳೋಕ್ಕಾಗತ್ತೆ ಅಲ್ವಾ. ಇದು ನನ್ನ ಹಾಗೆ ಪ್ರತಿಯೊಬ್ಬರ ಹೆಂಗಸರ ಯೋಚನೆಯೂ ಹಾಗೇ ಇರುತ್ತೆ ಅಲ್ವಾ. ಅಡುಗೆ ಮನೆ ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಒಂಥರ ನಮಗೆ ಅಡುಗೆ ಮನೆಗೆ ಬಂದು ಖುಷಿ ಆಗುತ್ತೆ. ಇಲ್ಲ ಅಂದರೆ ಸಿಂಕ್ ತುಂಬ ಪಾತ್ರೆ ಹಾಕ್ಕೊಂಡು ಕೂತಿದ್ದೀವಿ ಅಂದರೆ ಬೆಳಿಗ್ಗೆದ್ದು ಉಜ್ಜಿತಾ ಕೂರೋದಂತ ತಕ್ಷಣ ಮನಸ್ಸೇನೋ ಒಂಥರ ಆಗಿಬಿಡತ್ತೆ. ಫ್ರೆಶ್ ಆಗಿರೋ ಅಡುಗೆ ಮನೆಗೆ ಬಂದವಾಗ ನಮ್ಗೆ ಅಡುಗೆ ಮಾಡೋ ಖುಷಿನೂ ಸಿಕ್ಕತ್ತೆ ಅಲ್ವಾ. ನಂತರ ನೀವು ಅದೇ ಥರ ಯೋಚನೆ ಪ್ರತಿಯೊಬ್ಬರು ಹೆಂಗಸರು ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಹಾಗೆ ಅಮ್ಮನಿಗೆ ಊಟ ಮಾಡ್ತಾಯಿದ್ರಲ್ಲ, ಸ್ವಲ್ಪ ಪಲ್ಯ ಬೇಕು ಅಂತ ಹೇಳಿ ಪಲ್ಯ ಹಾಕೋಕ್ಕೆ ಅಂತ ಎದ್ದೆ ನಾನು. ಹೀಗೆ ಹಾಕಿಬಿಟ್ಟು ನಾವು ಊಟ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಆಮೇಲೆ ಒಂದಷ್ಟೊತ್ತು ಟಿ ವಿ ನೋಡಿ ಮಕ್ಕಳೊಟ್ಟಿಗೆ ಮಾತಾಡಿ, ನನ್ನ ಮೊಮ್ಮಕ್ಕಳು ವಿಡಿಯೋ ಕಾಲ್ ಬರ್ತಾರೆ, ಅಮ್ಮಂಗೆ ಖುಷಿ ಆಗುತ್ತೆ. ಮೊಮ್ಮಕ್ಕಳೊಟ್ಟಿಗೆ ಮಾತಾಡಿದ ತಕ್ಷಣ ನಮ್ಮ ಅಮ್ಮಂಗೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಆ ಚಿಕ್ಕ ಮಕ್ಕಳನ್ನು ನೋಡೋದು, ಅವರ ಆಟ, ಅವು ಮಾಡೋ ವೇಷಗಳು ಅವೇ ನೋಡೋಕೆ ಖುಷಿಯಾಗತ್ತಲ್ವ. ಅದೆಲ್ಲ ನೋಡಿಕೊಂಡು ಆಮೇಲೆ ಅಮ್ಮ ಮಲಗ್ತಾರೆ. ನಾವು ಒಂದಷ್ಟು ಹೊತ್ತು ಮಕ್ಕಳೊಟ್ಟಿಗೂ ಫೋನಲ್ಲಿ ಮಾತಾಡಿ ಸ್ವಲ್ಪ ಹೊತ್ತು ಟಿ ವಿನೂ ನೋಡಿ ಏನೇನು ಕೆಲಸ ಉಂಟು ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮಲಗ್ತೀವಿ. ಹೀಗೆ ಇರುತ್ತೆ ದಿನಚರಿ ಅಲ್ವಾ. ನಂದೇನು ಸ್ಪೆಷಲ್ ಅಲ್ಲ, ಎಲ್ಲರ ದಿನಚರಿನೂ ಹೀಗೆ ಇರುತ್ತೆ. ಇನ್ನೂ ಚಿಕ್ಕ ಮಕ್ಕಳು ಮರಿ ಇರುವವರದು ಇನ್ನೂ ತುಂಬ ಕೆಲಸಗಳಿರುತ್ತೆ. ನಾವು ಆ ಸ್ಟೇಜ್ಗಳನ್ನೆಲ್ಲ ದಾಟಿ ಬಂದಿದ್ದೀವಲ್ವಾ, ಎಲ್ಲನೂ ಮುಗಿಸಿ ಬಂದಿದ್ದೀವಿ. ಬೆಳಿಗ್ಗೆ ತಯಾರಿ ಮಾಡಬೇಕು. ಅಯ್ಯೋ, ನಾರ್ತ್ ಇಂಡಿಯಾದಲ್ಲಂತೂ ಬೆಳಿಗ್ಗೆ 6:00 ವ್ಯಾನ್ ಬರುವಂಥದ್ದು, ಎಲ್ಲ ಕೊಟ್ಟು ಕಳಿಸ್ಬೇಕು ಮಕ್ಕಳಿಗೆ. ಎಲ್ಲನೂ ನಾವು ಅನುಭವಿಸಿ ಈಗ ಸ್ವಲ್ಪ ನೆಮ್ಮದಿಯ ಫ್ರೀ ಟೈಮ್, ರೆಸ್ಟ್ ಸಿಗುವಂಥದ್ದು ನಮಗೆ. ಹಾಗೆ ಎಲ್ಲ ಒಂದೊಂದು ಸ್ಟೇಜ್ ಅಲ್ವ ಲೈಫಲ್ಲಿ. ಹಾಗೆ ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ. ಅಮ್ಮನ ಜೊತೆ ವೀಡಿಯೋಗಳಲ್ಲಿ ಸಿಗ್ತಾ ಇರ್ತೇನೆ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಗಳನ್ನು ಕಾಯ್ತಾ ಇರೋರು ಕಾಯ್ತಾ ಇರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.